ಏನು ಪದ್ಧತಿ ಅದಲ್ಲ, ಒಬ್ಬ ವಿರೋಧ ಪಕ್ಷದವರು ಆರೋಪ ಮಾಡಿದಾಗ ಅದು ಎನ್ಕ್ವೈರಿ ಮಾಡಿಸಪ್ಪ ಅಂತ ಹೇಳಿದಾಗ ಆಡಳಿತಾರೂಢ ಪಕ್ಷದವರು ಉತ್ತರ ಕೊಡುವಂಥದ್ದು, ಇದು BJPಯವರು ಇಂಥದ್ದು ಉತ್ತರ ಕೊಡ್ತಿರ್ತಾರೆ. ಯಾವುದೇ ಕೇಳಿದ್ರು ತುರ್ತು ಪರಿಸ್ಥಿತಿಯನ್ನು ಎಕ್ಸಾಂಪಲ್ ಕೊಟ್ಟ ಇವಾಗ ತಮ್ಮ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು BJPಗೆ ಕಾಂಗ್ರೆಸ್ನ ದುರಾಡಳಿತ ಬ್ಯಾಸ್ತ ಅವ್ರು ಎದುರು ಕೊಟ್ಟಿದ್ದಾರೆ ಮೋದಿಯವರಿಗೆ. ಅಂಥದ್ದು ರಿಪೀಟ್ ಆಗಬಾರ್ದು ಅಂತ ಜನ ಕೇಳಿದ್ರೆ, ವಿರೋಧ ಪಕ್ಷದವ್ರು ಕೇಳಿದ್ರೆ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಅದೇ ರೀತಿ ಕಾಂಗ್ರೆಸ್ಸಿಗರು ಇವತ್ತು BJPಗರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದು ಒಬ್ಬೊಬ್ಬ ಆರೋಪ ಮಾಡಿ ಆದಂಥ ಘಟನೆಯನ್ನು ಆದಷ್ಟು ದೂರ ಸರಿಸುವಂಥ ಕೆಲಸ. ಇಲ್ಲಿ ನಮಗೆ ಬೇಕಾಗಿದ್ದೀರಪ್ಪ ಜನಸಾಮಾನ್ಯರಿಗೆ ಇಂಥದ್ದು ಆಗಬಾರ್ದಾಯಿತು, ಯಾಕಾಯ್ತು ಅನ್ನೋದು. ಇದಕ್ಕೆ ಹಲವು ಕಾರಣಗಳಿದ್ದಾವೆ, ಹಲವು ಮಗ್ಗಗಳ ಯೋಚನೆಗಳು ಮಾಡಬೇಕಾಗಿದೆ. ಆಗ ಮಾತ್ರ ಇದು ಕ್ಲಾರಿಟಿ ಬರಲಿಕ್ಕೆ ಸಾಧ್ಯ. ಒಟ್ಟಲ್ಲಿ ಯಾವುದೋ ಘಟನೆಯನ್ನು ಎಲ್ಲಿಗೋ ತಂದಾಕೆ ತಾವು ರಕ್ಷಣೆ ಮಾಡ್ಕೊಳ್ಳುವಂಥ ಚಾಲಿ ಈ ನಮ್ಮ ರಾಜಕಾರಣಿಗಳಲ್ಲಿ ಭಾಳ ದಿನಗಳಿಂದಲೂ ಅದ, ಇಲ್ಲಂತಲ್ಲ. ಈ ಎಲ್ಲ ದಿಶೆಯಲ್ಲಿ ಇವತ್ತು ಏನಪ್ಪ ಅಂದ್ರೆ ಕೊನೆಗೆ ಎಲ್ಲಿ ಬಂದು ಹತ್ತದಪ್ಪ ಇದಂತಂದ್ರೆ ಇನ್ನು ವಿಧಾನಸಭೆಯಲ್ಲಿ ಚರ್ಚೆ ಆಗಲಿ ಅನ್ನೋಂಥ ಮಾತನ್ನು DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬರೀ ಬಾಯಿ ಮಾತು ಏನೋ ಸ್ಟಿಪ್ನಿ ಕೊಡೋದು ಬೇಡ, ಅಲ್ಲಿ ಏನಾಯ್ತು ಎಂತಾಯ್ತು ಅಲ್ಲಿ ಚರ್ಚೆ ಮಾಡೋಣ, ಅಲ್ಲಿ ಯಾರ್ಯಾರು ಪಾಪ ತಿರ್ಕೊಂಡಂಥ ಅವ್ರ ಕುಟುಂಬದ ಬಗ್ಗೆ ನಮ್ಗೆ ಏನದಪ್ಪ ಸಾಧ್ಯ ಅಂತ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತು ಜೊತೆಗೆ ಇದು ಅವಘಡ ಆಗಬಾರ್ದಾಯಿತು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಮತ್ತು ಹೇಳಬೇಕಾದ್ರೆ ಇವತ್ತು ಪೊಲೀಸ್ ಅಧಿಕಾರಿಗಳು ಕೆಲವೊಂದು ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತು ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಮ BK ಹರಿಪ್ರಸಾದ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಕಾಲ್ತುಳಿತ ದುರ್ಘಟನೆಗೆ ಸಂಬಂಧಿಸಿ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಅಮಾನತು ನಿರ್ಧಾರವನ್ನು ಯಾವ ಆಧಾರದಲ್ಲಿ ತೆಗೆದುಕೊಳ್ಳಲಾಗಿದೆ ಅದು ತಿಳಿದಿಲ್ಲ, ಅವ್ರಿಗೆ ತಿಳಿದಿಲ್ಲ. ಆದರೆ ಅವರು ಉತ್ತಮ ಅಧಿಕಾರಿ ಮತ್ತು ಭ್ರಷ್ಟಾಚಾರ ವಿರೋಧಿ ಅಡ್ಡಿಲ್ಲ. ಅಟ್ಲೀಸ್ಟ್ ಇಂಥ ಒಂದು ಘಟನೆಯಲ್ಲಿ ದಯಾನಂದನ ಪೂರ್ತಿ ಟಾರ್ಗೆಟ್ ಮಾಡಲಾರದ BK ಹರಿಪ್ರಸಾದ್ ಅವರೊಬ್ಬ ಬೆಸ್ಟ್ ಅಧಿಕಾರಿ.